ನಮಸ್ಕಾರ. ಈಗ ನಾವು ಭಾಳಷ್ಟು ಜನ ಈ ಮಕ್ಕಳು ದೊಡ್ಡವರು ಬರ್ತಾರೆ. ಈ ಕೈ, ಕಾಲು, ಈ ಕಂಕಳು, ಮುಖದ ಮೇಲೆ ಸಿಕ್ಕಾಪಟ್ಟೆ ನೀರು ಹೊಡಿತಿರುತ್ತೆ, ಎಲ್ಲ ಬೆವರು ಬರ್ತಿರುತ್ತೆ. ಅವ್ರು ನೋಡಿದ್ರೆ ಈ ಎಕ್ಸಾಮ್ ಹೋಗೋ ಹುಡುಗರಿಗೆ, ಇಲ್ಲ ಸ್ಕೂಲ್ಗೆ ಹೋಗೋ ಹುಡುಗರಿಗೆ, ಕಾಲೇಜ್ ಹೋಗೋ ಹುಡುಗರಿಗೆ ಈ ಕೈಯಲ್ಲಿ ಅದು ನೀರು ಬರೋದಕ್ಕೆ ಅವ್ರ ಎಕ್ಸಾಮು ಇಲ್ಲ ನೋಟ್ಸ್ ಬರ್ಕೊಳೋದು, ಎಲ್ಲಿ ಕೂತ್ಕೊಂತಾರೆ ಅಲ್ಲಿ ಹಿಂಗೆ ಕೈ ಇಟ್ಟರೆ ಸಾಕು ಪತ ಪತ ಪದ ಅಂತ ನೀರು ಬಿಡ್ತಾ ಇರುತ್ತೆ. ಅಂದರೆ ಅಷ್ಟು ಜಾಸ್ತಿ ನೀರು ಹೊಡಿತಾ ಇರುತ್ತೆ, ಕೈ ಬೆವರು ಬಿಡ್ತಾ ಇರುತ್ತೆ. ಸೊ ದಿಸ್ ಕಂಡೀಷನ್ ನಾವು ಮೆಡಿಕಲಲ್ಲಿ ಇದನ್ನು ನಾವು ಎಕ್ಸೆಸಿವ್ ಸ್ವೆಟಿಂಗ್ ಆರ್ ಹೈಪರ್ ಹೈಡ್ರೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಮೇನ್ಲಿ ಏನಪ್ಪ ಅಂದರೆ ಇಟ್ ಈಸ್ ಡ್ಯೂ ಟು ನರ್ವ್ ಸ್ಟಿಮ್ಯುಲೇಷನ್ ಆಗಿಬಿಟ್ಟು ಸ್ವೆಟ್ ಗ್ಲ್ಯಾಂಡ್ಸು ಎಕ್ಸೆಸಿವ್ ಬೆವ್ರನ್ನ ಸ್ವೆಟ್ನ ರಿಲೀಸ್ ಮಾಡ್ತಾ ಇರುತ್ತೆ. ಹೇಳಿದ್ನಲ್ಲ, ಮುಖದ ಮೇಲೆ, ಕೈನಲ್ಲಿ, ಪಾದದಲ್ಲಿ, ಈ ಕಂಕಳಲ್ಲಿ, ಇಲ್ಲ ಇನ್ ಬಿಟ್ವೀನ್ ದ ಥೈಸ್. ಸೊ ಯಾವುದು ತುಂಬ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾವು ಏನಪ್ಪ ಅಂತಂತಂದರೆ, ಸೊ ಟಾಪಿಕಲ್ ಪರ್ಸ್ಪಿರೆಂಟ್ ಅಂತೀವಿ. ಈ ಸ್ಪ್ರೇ ಬರ್ತವೆ, ಈ 20% ಅಲ್ಯೂಮಿನಿಯಂ ಕ್ಲೋರೈಡ್ ಸ್ಪ್ರೇ ಅಂತ ಬರುತ್ತೆ. ಸೊ ಅದ್ರದ್ದು ಕ್ರೀಮ್ಸ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಈ ಕೆಲವೊಂದು ಕಂಡೀಷನ್ ಆಂಗ್ಸೈಟಿ ಇರುತ್ತೆ, ಅಂಥ ಪೇಷಂಟಿಗೆ ನಾವು ಆ್ಯಂಟಿ ಆಂಗ್ಸೈಟಿ ಇಲ್ಲ ಆ್ಯಂಟಿ ಡಿಪ್ರೆಷನ್ ಮಾತ್ರೆ ಕೊಟ್ಟಾಗೂ ಅವ್ರಿಗೆ ಚೆನ್ನಾಗಾಗುತ್ತೆ. ಸೊ ಈ ಕೆಲವೊಂದು ರೋಲೋನ್ಸ್ ಬರ್ತಾವೆ, ಈ ನಾವು ಸಣ್ಣವರಿದ್ದಲ್ಲಿ ಯೂಸ್ ಮಾಡ್ತೀವಿ, ಈ ರೋಲೋನ್ಸ್ ಅದನ್ನು ಜಸ್ಟ್ ಅದರಲ್ಲೂ ಅಲ್ಯೂಮಿನಿಯಂ ಕ್ಲೋರೈಡ್ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇತ್ತೀಚೆಗೆ ಏನಂತಂದರೆ ಓರಲ್ ಮೆಡಿಕೇಶನ್ ಲೈಕ್ ಈ ಗ್ಲೈಕೋಪೈರೋಲೇಟ್ ಅಂತ ಬರುತ್ತೆ. ಸೊ ಅದರೊಳಗಡೆ ನಮಗೆ ಈ ಇಂಡಿಯಾದೊಳಗಡೆ ಪರ್ಸ್ಪರೆಂಟ್ ಇಲ್ಲ, ಬಟ್ ಟ್ಯಾಬ್ಲೆಟ್ಸ್ ಇದೆ, ಬಟ್ ಅದರದ್ದೇ ಆದ ಸೈಡ್ ಎಫೆಕ್ಟ್ಸು ಇದ್ದಾವೆ. ಸೊ ಇತ್ತೀಚೆಗೆ ಸರ್ಜರಿ ಅಂದರೆ ಈ ಬೊಟುಲಿನಮ್ ಟಾಕ್ಸಿನ್ ಅಂತ ಹೇಳ್ತೀವಿ, ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂತ. ಬೊಟಾಕ್ಸ್ ಟ್ರೀಟ್ಮೆಂಟ್ ಅಂದರೆ ಅವು ಯಾವ ನರಗಳು ಇರ್ತಾವಲ್ಲ ಆ ನರಗಳು ಬ್ಲಾಕ್ ಮಾಡ್ತಾರೆ. ಸೊ ಅದನ್ನು ನಾವು ಕೈಗೆ, ಕಾಲಿಗೆ, ಆಮೇಲೆ ಆರ್ಮ್ಸಿಗೆ ಮಾಡಿದಾಗ ಸೊ ದಟ್ ಎಫೆಕ್ಟ್ ವಿಲ್ ರಿಮೈನ್ ಫಾರ್ 6 months. ಅರ್ಥ ಆಯ್ತಾ? ಇನ್ನು ಕೆಲವೊಂದು ಆಯನೋ ಓರೋಸಿಸ್ ಅಂತ ಮಾಡ್ತಾರೆ, ಬಟ್ ಅಷ್ಟೊಂದು ಎಫೆಕ್ಟಿವ್ ಇದೆಯಲ್ಲ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಯಾರು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟು, ನಿಮ್ಮ ಸ್ಕಿನ್ ಡಾಕ್ಟರ್ ಇರ್ತಾರೆ, ನಿಮ್ಗೆ ಬೇಕಾದರೆ ಅವ್ರ ಹತ್ರ ನೀವು ಈ ಬೊಟಾಕ್ಸ್ ಟ್ರೀಟ್ಮೆಂಟ್ ತಗೋಬಹುದು. ಸೊ ಇದು ಗೊತ್ತಿಲ್ಲ, ಯಾಕಂದರೆ ಇಟ್ಸ್ ವೆರಿ ಕಾಮನ್ ಸಮಸ್ಯೆ ಇದು. ಬೊಟುಲಿನಮ್ ಈ ಹೈಪರ್ ಹೈಡ್ರೋಸಿಸ್ ಆರ್ ಎಕ್ಸೆಸಿವ್ ಸ್ವೆಟ್ಟಿಂಗ್ ಅನ್ನೋದು ಇತ್ತೀಚೆಗೆ ಇತ್ತೀಚೆಗೆಲ್ಲ ತುಂಬ ಕಾಮನ್ನು. ಭಾಳಷ್ಟು ಜನ ಅದು ಹಿಂಸೆ ಆಗುತ್ತೆ ಅವ್ರಿಗೆ ಪಾಪ. ಸೊ ಇದನ್ನು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರು ಇದ್ದರೂ ಹೆಲ್ಪ್ ಆಗುತ್ತೆ. ಗುಡ್ ಡೇ.